ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಜನಸ್ಪಂದನದಲ್ಲೇ ಕೊರತೆ. ಸಾರ್ವಜನಿಕರ ಸಮಸ್ಯೆ ಆಲಿಸಲು ಜನಸ್ಪಂದನ, ಸಾರ್ವಜನಿಕರ ಅಹವಾಲು ಆಲಿಸಲು ವ್ಯವಸ್ಥೆ. 2018ರಲ್ಲಿ ಶುರುವಾದ ಹೊಸ ಕಾರ್ಯಕ್ರಮ 2,14,170 ದೂರುಗಳು ದಾಖಲು. ಬಗೆಹರಿದಿದ್ದು ಕೇವಲ 40ರಷ್ಟು ದೂರುಗಳು ಮಾತ್ರ. ಆದರೆ 97ರಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ ಎನ್ನುತ್ತಿದೆ ಸರ್ಕಾರ. 2018ರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕಾಗಿ ಜನಸ್ಪಂದನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳುತ್ತೆ. ಸೊ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಬಂದಿರುವಂತಹ ದೂರುಗಳನ್ನು ಲೆಕ್ಕ ಹಾಕಿದರೆ 2,14,000ಕ್ಕೂ ಹೆಚ್ಚು ದೂರುಗಳು ಬಂದಿದ್ದಾವೆ. ಆದರೆ ಈ ವ್ಯವಸ್ಥೆಯನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ಗಮನಿಸಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿಗಳನ್ನು ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಿ. ಸೊ ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರಗಳು ಕ್ರಿಯೇಟ್ ಮಾಡಿಕೊಂಡಿದ್ದಾವೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ, ಸಚಿವರ ಆದಿಯಾಗಿ ಅವರು ಹೋದಂಥ ಸಂದರ್ಭದಲ್ಲಿ ಜನರಿಂದ ಅಹವಾಲುಗಳನ್ನು ಪಡೆಯುವಂಥದ್ದು ಒಂದು ಭಾಗ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಸರ್ಕಾರಿ ವ್ಯವಸ್ಥೆ ಒಂದು ಸರಿಯಾದಂಥ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡು ಅಲ್ಲಿ ದೂರುಗಳನ್ನು ಕೊಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದೆ. ಸೊ ಇಲ್ಲಿ ಒಂದು ದೂರವಾಣಿ ಸಂಖ್ಯೆ ಅಂದ್ರೆ ಸಹಾಯವಾಣಿಯನ್ನ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ಒಂದು ವೆಬ್ ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅದರ ಜೊತೆಯಲ್ಲಿ ಒಂದು ಮೊಬೈಲ್ ಆ್ಯಪ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ. ಸೊ ಈ 3 ವ್ಯವಸ್ಥೆಯ ಮೂಲಕ ಜನರು ತಮಗಾಗಿರುವಂತಹ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ಸರ್ಕಾರಕ್ಕೆ ದೂರು ಕೊಡುವಂತಹ ಇದು ವ್ಯವಸ್ಥೆ. ಅದು ಸರ್ಕಾರಿ ಇಲಾಖೆಗಳಿಂದ ಅನ್ಯಾಯ ಆಗಿರಲಿ ಅಥವಾ ಬೇರೆ ರೀತಿಯ ಯಾವುದೇ ರೀತಿಯ ಅನ್ಯಾಯಗಳಾದಂಥ ಸಂದರ್ಭದಲ್ಲಿ ಸರ್ಕಾರಿ ವ್ಯವಸ್ಥೆಗೆ ದೂರು ಕೊಟ್ಟರೆ ಜನಸಾಮಾನ್ಯನಿಗೆ ನ್ಯಾಯ ಸಿಗುತ್ತೆ ಎನ್ನುವಂಥ ಉದ್ದೇಶಕ್ಕೆ ಸರ್ಕಾರ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದೆ. ಆದರೆ ಇಲ್ಲಿ ಸುಮಾರು 2,14,000 ದೂರುಗಳು ಬಂದಿದ್ದಾವೆ. ಆದರೆ ಆ ದೂರುಗಳಲ್ಲಿ ಅಥವಾ ಬಂದಂಥ ದೂರುಗಳಲ್ಲಿ ಇದುವರೆಗೆ ಸುಮಾರು 97% ನಾವು ಫುಲ್ಫಿಲ್ ಮಾಡಿಬಿಟ್ಟಿದ್ದೀವಿ, ಈ ಸಮಸ್ಯೆಗಳನ್ನು ಬಗೆಹರಿಸಿಬಿಟ್ಟಿದ್ದೀವಿ ಅನ್ನುವಂಥ ಮಾತುಗಳನ್ನು ಸರ್ಕಾರ ಹೇಳ್ಕೊಳ್ತಾ ಇದೆ. ಸರ್ಕಾರಿ ಇಲಾಖೆ ಇವತ್ತು ಅದನ್ನು ಬಹಿರಂಗವಾಗಿ ತಮ್ಮ ವೆಬ್ಸೈಟ್ನೆಲ್ಲ ಹಾಕಿದೆ. ಜೊತೆಗೆ ಯಾರೇ ಇದಕ್ಕೆ ಸಂಬಂಧಪಟ್ಟ ಹಾಗೆ RTI ಹಾಕಲಿ ಅಥವಾ ಮಾಹಿತಿಗಳನ್ನು ಕೇಳಲಿ ಅವರಿಗೆ ನೇರವಾಗಿ ಹೌದು ನಾವು ಈ ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ ಅನ್ನುವಂಥ ದಾಖಲೆಗಳನ್ನು ಕೊಡ್ತಾರೆ. ಯಾವ ದಾಖಲೆ ಅಂದರೆ ನಾವು ಒಟ್ಟಾರೆಯಾಗಿ ಬಗೆಹರಿಸಿರುವಂಥ ದಾಖಲೆಗಳನ್ನು. ಆದರೆ ಸಂಪೂರ್ಣವಾದ ದಾಖಲೆಗಳನ್ನು ಕೇಳಲಿಕ್ಕೆ ಹೋದರೆ ನಿಮ್ಮ ಹತ್ರ ಉತ್ತರ ಇರೋದಿಲ್ಲ ಅಥವಾ ನಿಮಗೆ ಉತ್ತರ ಸಿಕ್ಕೋದಿಲ್ಲ. ಅಧಿಕಾರಿಗಳು ಬಹಳ ವ್ಯವಸ್ಥಿತವಾಗಿ ಜಾಣತನದ ನಡೆಯನ್ನ ಪ್ರದರ್ಶನ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈ ಜನಸ್ಪಂದನ ಅನ್ನುವಂಥ ಒಂದು ಕಾರ್ಯಕ್ರಮ ಏನಿದೆ, ಸೊ ಈ ಕಾರ್ಯಕ್ರಮದಲ್ಲಿ ಕೇವಲ ಇದು ಒಂದು ಡಿಪಾರ್ಟ್ಮೆಂಟ್ ಅಂತಲ್ಲ, ಇದು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರುವಂತಹ ಒಂದು ವ್ಯವಸ್ಥೆ. ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರುವಂತಹ IPGRS ವ್ಯವಸ್ಥೆ ಏನಿದೆ ಅಂದ್ರೆ ಈ ಜನಸ್ಪಂದನ ಒಂದು ವಿಂಗ್ ಏನಿದೆ ಇದು ಎಲ್ಲ ಇಲಾಖೆಗಳನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲಿಂದ ಸಮಸ್ಯೆಗಳು ಬಂದಿದ್ದಾವೆ, ಯಾರಿಗೆ ಅಥವಾ ಯಾವ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಈ ಸಮಸ್ಯೆಗಳು ಬರ್ತಾವೆ ಅನ್ನುವಂಥದ್ದನ್ನು ಅವರಿಗೆ ಲಿಖಿತವಾಗಿ ದಾಖಲಾತಿ ಸಮೇತವಾಗಿ ಯಾರು ದೂರನ್ನು ಕೊಟ್ಟಿರ್ತಾರೆ ಆ ದೂರುಗಳ ಸಮೇತವಾಗಿ ಅವರಿಗೆ ಆ ದಾಖಲಾತಿಗಳನ್ನು ಒದಗಿಸಿಕೊಡ್ತಾರೆ. ಆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ, ಆದೇಶವನ್ನು ಮಾಡ್ತಾರೆ ಅಂದರೆ ಹಿರಿಯ ಅಧಿಕಾರಿಗಳು. ಆದರೆ ಈ ಸಮಸ್ಯೆಗಳು ಬಗೆಹರಿತಾವ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಈ ಜನಸ್ಪಂದನ ಕಾರ್ಯಕ್ರಮದ ಅಥವಾ ಜನಸ್ಪಂದನ ಪೋರ್ಟಲ್ನ ವ್ಯವಸ್ಥೆಯನ್ನು ಜಾಲಾಡ್ತಾ ಹೋದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಬಗೆಹರಿದಿದ್ದು ಕೇವಲ 30 ರಿಂದ 40% ಸಮಸ್ಯೆಗಳು ಮಾತ್ರ ಅಂತ ಹೇಳಿ. ಅಂದರೆ
2 ಲಕ್ಷದಲ್ಲಿ ಕೇವಲ 30-40% ಸಮಸ್ಯೆಗಳು ಮಾತ್ರ ಬಗೆಹರಿತಾವೆ ಅನ್ನೋದಾದ್ರೆ ಇನ್ನು 60-70% ಸಮಸ್ಯೆಗಳು ಹಾಗೇ ಇದ್ದಾವೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಸರ್ಕಾರಿ ದಾಖಲೆಗಳಲ್ಲಿ ಕೊಟ್ಟಿರ್ತ ಏನು ಒಬ್ಬ ಅಮಾಯಕ ವ್ಯಕ್ತಿ ಅಥವಾ ಒಬ್ಬ ರೈತ ಒಂದು ದೂರನ್ನ ಕೊಟ್ರೆ ಆ ದೂರನ್ನ ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಫಾಲೋ ಅಪ್ ಮಾಡುವಂಥ ಕೆಲಸವನ್ನ ಈ ಜನಸ್ಪಂದನ ವಿಂಗ್ನ ಕೆಲಸ. ಆದರೆ ಇವರು ಆ ಫಾಲೋ ಅಪ್ ಮಾಡುವಂಥ ಕೆಲಸವನ್ನ ಖಂಡಿತವಾಗಲೂ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಪ್ರಜಾಧ್ವನಿ ಟಿವಿಯ ಬಳಿ ಸಾಕಷ್ಟು ಸಾಕ್ಷ್ಯಗಳು ಇದ್ದಾವೆ. ಈ ಅಧಿಕಾರಿಗಳು ಬೇಕಿದ್ರೆ ಚಾಲೆಂಜ್ ಮಾಡಲಿ, ನಾವು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡ್ತೀವಿ. ಇಡೀ ರಾಜ್ಯಾದ್ಯಂತ ಆ ತರದ ಸಾಕಷ್ಟು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಕ್ಷಿಗಳಿದ್ದಾವೆ. ಆದರೆ ಇವರು ಹೇಳುವಂಥದ್ದು ನಾವು 60-70% ಏನಿದ್ದಾವೆ ಈ ಸಮಸ್ಯೆಗಳನ್ನ ಬಗೆಹರಿದಿಲ್ಲ ಅನ್ನುವಂಥದ್ದನ್ನು ನಾವು ಪತ್ತೆ ಹಚ್ಚಿದ್ದೀವಿ. ಆದರೆ ಸರ್ಕಾರಿ ಅಧಿಕಾರಿಗಳು ನಾವು 97% ಸಮಸ್ಯೆಗಳನ್ನ ಬಗೆಹರಿಸಿಬಿಟ್ಟಿದ್ದೀವಿ, ನಾವು ಅಷ್ಟು ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿಕೊಳ್ತಾರೆ, ಅದು ಸ್ವಯಂ ಘೋಷಿತವಾಗಿ. ಆದರೆ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುವಂಥದ್ದು ಕೇವಲ 30-40% ಸಮಸ್ಯೆಗಳು ಮಾತ್ರ ಬಗೆಹರಿದಿದ್ದಾವೆ, ಅದು ಸಂಪೂರ್ಣವಾಗಿ ಬಗೆಹರಿದೇ ಇರುವಂಥ ಸಮಸ್ಯೆಗಳೇ. ಆದರೆ ಇನ್ನು 60-70% ಸಮಸ್ಯೆಗಳಿದ್ದಾವಲ್ಲ, ಇವುಗಳನ್ನು ಏನು ಮಾಡ್ತಿದ್ದಾರೆ ಈ ಅಧಿಕಾರಿಗಳು ಅಂತ ಹೇಳಿ ಕೆದಕೆ ನೋಡಿದ್ರೆ ಸತ್ಯ ಬಯಲಾಗುತ್ತೆ. ನೀವು ಬೆಚ್ಚಿ ಬೀಳುವಂತಹ ಒಂದು ಮಾಹಿತಿಗಳು ಸಿಗ್ತವೆ. ನಾನು ಉದಾಹರಣೆಯಾಗಿ ಕೊಡ್ತಾ ಹೋಗ್ತೀನಿ. ಕೊಪ್ಪಳದಲ್ಲಿ ಒಬ್ಬ ರೈತ ತನ್ನ ಜಮೀನಿಗೆ ಇನ್ಯಾರೋ ಬೇಲಿ ಹಾಕೊಂಡಿದ್ದಾರೆ, ಅದು ಸರ್ಕಾರಿ ಜಮೀನು, ನಾನು 40 ವರ್ಷಗಳಿಂದ ಅದನ್ನ ಉಳುಮೆ ಮಾಡ್ತಾ ಬಂದಿದ್ದೀನಿ ಅಂತ ದೂರು ಕೊಡ್ತಾರೆ. ಯಾದಗಿರಿಯಲ್ಲಿರುವಂತ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ರೈತ, ಜೊತೆಗೆ ಶೋಷಿತ ವರ್ಗಕ್ಕೆ ಸೇರಿದಂತ ವ್ಯಕ್ತಿ, ಇಲ್ಲಿ ಯಾರೋ ಮೇಲ್ವರ್ಗದ ಜನ ನನ್ನ ಜಮೀನಿಗೆ ಬೇಲಿ ಹಾಕೊಂಡು ಕೂತಿದ್ದಾರೆ, ನನಗೆ ಜಮೀನು ಮಾಡ್ಲಿಕ್ಕೆ ಈಗ ಬಿಡ್ತಾ ಇಲ್ಲ, ಸುಮಾರು 40 ವರ್ಷಗಳಿಂದ ನಾನು ಅದೇ ಜಮೀನು ಕೆಲಸ ಮಾಡಿದ್ದೀನಿ, ರೈತಾಪಿ ಮಾಡಿದ್ದೀನಿ, ಅದರಲ್ಲೇ ನಾನು ಹೊಟ್ಟೆ ತುಂಬಿಸ್ಕೊಂಡು ನಾನು ನನ್ನ ಮಕ್ಕಳು ಬದುಕಿದ್ದೀವಿ ಅನ್ನುವ ಮಾತುಗಳನ್ನು ಹೇಳ್ತಾರೆ. ಅದೇ ದೂರನ್ನ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಬಳಿ ಹೋಗ್ತಾರೆ. ಆದರೆ ಜನಸ್ಪಂದನದಲ್ಲಿ ಅಥವಾ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆ ದೂರುಗಳನ್ನು ಕೊಡ್ತಾರೆ. ಕೊಟ್ಟಂತ ಸಂದರ್ಭದಲ್ಲಿ ಅಧಿಕಾರಿಗಳು ಆ ದೂರನ್ನ ನೇರವಾಗಿ DC ಕಚೇರಿಗೆ ಅಥವಾ ತಾಲೂಕು ಕಚೇರಿಗೆ ಕಳಿಸ್ತಾರೆ. ಇಲ್ಲಿಂದ DC ಕಚೇರಿಗೆ ಹೋದಂತ ದೂರು ಮತ್ತೆ ಅದೇ ತಹಸೀಲ್ದಾರ್ಗೆ ಹೋಗುತ್ತೆ. ಅಲ್ಲಿ ನಾನು ಒಂದು ಉದಾಹರಣೆಗಳನ್ನು ಕೊಡ್ತಾ ಇರುವಂತದ್ದಷ್ಟೇ. ಯಾದಗಿರಿಯ ಒಂದು ಸಣ್ಣ ಜಾಗದ ವಿಚಾರದಲ್ಲಿ ಅಥವಾ ಒಂದು ಜಮೀನಿನ ವಿಚಾರದಲ್ಲಿ 40-50 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಂತ ರೈತನಿಗೆ ನ್ಯಾಯ ಕೊಡಿಸದೇ ಇರುವಂತಹ ತಹಸೀಲ್ದಾರು ಅಲ್ಲಿ ಅನ್ಯಾಯಕ್ಕೊಳಗಾಗಿದ್ದೀವಿ ನಾವು ಅಂತ ಹೇಳಿ ಆ ದೂರನ್ನ ಎತ್ಕೊಂಡು ಬೆಂಗಳೂರವರೆಗೂ ಬರ್ತಾರೆ. ಮುಖ್ಯಮಂತ್ರಿ ಎದುರುಗಡೆ ಅಹವಾಲುಗಳನ್ನು ಕೊಡ್ತಾರೆ, ಹಿರಿಯ ಅಧಿಕಾರಿಗಳಿಗೆ ಅಹವಾಲನ್ನು ಕೊಡ್ತಾರೆ. ಆದರೆ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಆ ದಾಖಲಾತಿಗಳನ್ನು ಯಥಾವತ್ತಾಗಿ ಮತ್ತೆ ಅದೇ DCಗೆ, ಅದೇ ತಹಸೀಲ್ದಾರ್ಗೆ ವರ್ಗಾವಣೆಯನ್ನು ಮಾಡ್ತಾರೆ. ಹಾಗಾದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ಸೊ ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಆದರೆ ನಾನು ಇಲ್ಲಿ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಯಾವ ತಹಸೀಲ್ದಾರೋ ಅನ್ಯಾಯ ಮಾಡಿದ್ದ ಅಥವಾ ದುಡ್ಡಿದ್ದಂಥವರ ಶ್ರೀಮಂತರ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಆ ಜಮೀನನ್ನ ದುಡ್ಡಿದ್ದಂಥವರಿಗೆ ಅಥವಾ ಶ್ರೀಮಂತರಿಗೆ ಮಾಡಿಕೊಟ್ಟಿದ್ದ, ಅಥವಾ ಸರ್ಕಾರಿ ಜಮೀನನ್ನು ಇನ್ಯಾರ್ದೋ ಪಾಲು ಮಾಡಿದ್ದ, ಬಡಪಾಯಿಯಲ್ಲಿ 40-50 ವರ್ಷದಿಂದ ಉಳುಮೆ ಮಾಡಿಕೊಂಡು ಜೀವನ ನಡೆಸ್ತಾ ಬಂದಿದ್ರು ಕೂಡ ಆತನ ಜಮೀನನ್ನ ಬಲವಂತವಾಗಿ ಆತ ಅಶಕ್ತ ಅನ್ನುವ ಕಾರಣಕ್ಕಾಗಿ ಕಿತ್ಕೊಳ್ತಾರೆ. ಕಿತ್ಕೊಂಡು ಇನ್ಯಾವನೋ ದುಡ್ಡಿದ್ದವನಿಗೆ ಅಥವಾ ಶ್ರೀಮಂತನಿಗೆ ಹಣವನ್ನ ಪಡೆದು ಮಾರಾಟ ಮಾಡ್ಕೊಳ್ತಾರೆ. ಅದು ಇಲ್ಲೀಗಲ್ ಆಗಿ. ಆದರೆ ಅದೇ ದೂರು ಬಗೆಹರಿಸಿ ಅಂತ ಹೇಳಿ ಆತನ ಬಳಿಗೆ ಆ ದೂರನ್ನ ಕಳಿಸ್ತಾರೆ. ಫೈನಲಿ ಆ ದೂರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ಅಧಿಕಾರಿಗಳು ಮೇಲ್ವರ್ಗದಲ್ಲಿ ಅಂದ್ರೆ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ತಮ್ಮ ವೆಬ್ಸೈಟ್ಗಳಲ್ಲಿ ಹಾಕ್ಕೊಳ್ತಾರೆ. ಆದರೆ ವಾಸ್ತವನ ಚೆಕ್ ಮಾಡಿ ನೋಡಿದ್ರೆ ಅದೇ ತಹಸೀಲ್ದಾರು ಆ ರೈತನನ್ನ ಕರೆಸ್ಕೊಂಡು, ನೋಡಪ್ಪ ಈ ಸಮಸ್ಯೆ ಬಗೆಹರಿಯೋದಿಲ್ಲ, ಇದು ನಿನ್ನದಲ್ಲ ಜಮೀನು, ಅದು ಆಲ್ರೆಡಿ ಅವರು ಖರೀದಿ ಮಾಡ್ಕೊಂಡಿದ್ದಾರೆ ಅಥವಾ ಅವರದ ಜಮೀನದು, ಆ ದಾಖಲೆಗಳು ಅವರ ಬಳಿ ಇದ್ದಾವೆ ಅನ್ನುವಂಥ ಹಸಿ ಸುಳ್ಳುಗಳನ್ನ ಹೇಳಿ ಹಸಿ ಕತೆಗಳನ್ನ ಕಟ್ಟಿ ಆತನನ್ನ ಮನೆಗೆ ಕಳಿಸ್ತಾರೆ. ಅಲ್ಲಿಗೆ ಈ ಸಮಸ್ಯೆ ಬಗೆಹರಿಯಿತು. ಸರ್ಕಾರಿ ದಾಖಲೆಗಳ ಪ್ರಕಾರ ಅಥವಾ ಜನಸ್ಪಂದನ ಕಾರ್ಯಕ್ರಮದ ಈ ಪೋರ್ಟಲ್ನಲ್ಲಿ ಹಾಕಿರ್ತಕ್ಕಂಥ ಬಂದಂಥ ಅರ್ಜಿಗಳು ಈ ರೀತಿಯಾಗಿ ಬಗೆಹರಿತಾ ಇದ್ದಾವೆ. 97% ಸಮಸ್ಯೆಗಳನ್ನ ನಾವು ಬಗೆಹರಿಸಿದೀವಿ ಅಂತೇಳಿ ಹೇಳ್ಕೊಳ್ಳುವಂಥ ಅಧಿಕಾರಿಗಳಿಗೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಈ ಥರದ ಸಾಲು ಸಮಸ್ಯೆಗಳನ್ನ
ಜನ ಈಗ ನಮ್ಮ ಬಳಿ ತರೋಕೆ ಶುರು ಮಾಡಿದ್ದಾರೆ. ಹಾಗಾದರೆ ನೀವು ನ್ಯಾಯ ಕೊಡುವುದು ಎಲ್ಲಿಂದ? ಯಾರಿಂದ ನ್ಯಾಯವನ್ನು ಕೊಡಿಸ್ತಾ ಇದ್ದೀರಿ? ಸರ್ಕಾರಿ ಅಧಿಕಾರಿಗಳೇ ಅನ್ಯಾಯವನ್ನ ಮಾಡ್ತಾ ಇದ್ರೆ ನ್ಯಾಯವನ್ನ ಕೊಡಬೇಕಾದಂಥ ಅಧಿಕಾರಿಗಳೇ, ತಹಸೀಲ್ದಾರ್ ಇರ್ಬೋದು, ರಿಜಿಸ್ಟ್ರಾರ್ ಇರ್ಬೋದು, ಅಥವಾ DC ಇರ್ಬೋದು, ಅಥವಾ ಇನ್ಯಾವುದೋ ಜಿಲ್ಲಾ ಪಂಚಾಯತಿ ಇಲಾಖೆ ಅಧಿಕಾರಿ ಇರ್ಬೋದು, ಅಥವಾ ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ PDO ಇರ್ಬೋದು, ಅಥವಾ ಮತ್ಯಾವುದೋ ಅಧಿಕಾರಿಗಳಿರ್ಬೋದು, ಸಮಸ್ಯೆಯನ್ನ ಬಗೆಹರಿಸಬೇಕಾದಂಥವರೇ ಬೇಲಿಗೆ ಎದ್ದು ಹೊಲ ಮೇಯ್ದಂಥ ಸಂದರ್ಭದಲ್ಲಿ ನ್ಯಾಯವನ್ನ ನೀವು ಎಲ್ಲಿಂದ ಕೊಡಿಸ್ತೀರಿ? ಸೊ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿ ನ್ಯಾಯ ಸಿಗಬೇಕಾದಂಥವನಿಗೆ ನ್ಯಾಯ ಕೊಡಿಸಬೇಕಾದಂಥ ಅಧಿಕಾರಿಗಳು ಮತ್ತೆ ಅದೇ ಕಳ್ಳನ ಕೈಗೆ ದಾಖಲೆಗಳನ್ನು ಕೊಟ್ಟು ನೀವು ಈ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಅವನಿಗೆ ಕಳಿಸ್ಕೊಟ್ರೆ ಅವನು ನ್ಯಾಯ ಎಲ್ಲಿಂದ ಕೊಡ್ತಾನೆ? ಸೊ ಈ ಸಮಸ್ಯೆಯನ್ನ ಬಗೆಹರಿಸಿದ್ದೀವಿ ಅಂತ ಹೇಳಿ ಆ ದಾಖಲೆಗಳನ್ನು ಮುಚ್ಚಿ ಹಾಕಿ ಮೇಲ್ವರ್ಗದ ಅಥವಾ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅವನು ಶಹರ ಬರೆದು ಕಳಿಸ್ತಾನೆ. ಆ ಶಹರದಲ್ಲಿ ಸ್ಪಷ್ಟವಾಗಿ ಈ ಸಮಸ್ಯೆ ಬಗೆಹರಿಸಿದ್ದೀವಿ ಅಂತ ಹೇಳ್ತಾರೆ. ಆದರೆ ಆ ಸಮಸ್ಯೆ ಹಾಗೆ ಉಳಿದಿರುತ್ತೆ. ಸೊ ಈ ರೀತಿಯ ಸಮಸ್ಯೆಗಳು ಇಡೀ ರಾಜ್ಯದಲ್ಲಿ 60% 70% ಸಮಸ್ಯೆಗಳಿದ್ದಾವೆ. ಹಾಗಾದ್ರೆ ಯಾವ ಪುರುಷಾರ್ಥಕ್ಕೆ ನೀವು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತೀರಿ? ಯಾವ ಪುರುಷಾರ್ಥಕ್ಕೆ ಮುಖ್ಯಮಂತ್ರಿಗಳು, DCM, ಸಚಿವರುಗಳು, ಶಾಸಕರುಗಳು ಜನರ ಬಳಿ ಹೋಗಿ ಅಹವಾಲುಗಳನ್ನು ನೀವು ಕೇಳ್ತೀರಿ? ಆ ಅಹವಾಲುಗಳನ್ನು ಯಾಕೆ ಸ್ವೀಕರಿಸ್ತೀರಿ? ಮೇಲ್ನೋಟಕ್ಕೆ ಈ ವಿಚಾರವನ್ನ ಕೆದಕ್ತಾ ಹೋದಷ್ಟು ಪ್ರಜಾಧ್ವನಿಗೆ ರಾಶಿ ರಾಶಿ ಈ ದಾಖಲೆಗಳು ಸಿಗ್ತವೆ, ಸಮಸ್ಯೆಗಳು ಸಿಗ್ತವೆ. ಸ್ವತಃ ಪ್ರಜಾಧ್ವನಿ ಕೂಡ ಈ ಏನು ವೆಬ್ಸೈಟ್ ಇದೆ ಅಥವಾ ಒಂದು ಪೋರ್ಟಲ್ ಏನಿದೆ, ಈ ಜನಸ್ಪಂದನ ಕಾರ್ಯಕ್ರಮದ ಅಥವಾ ಈ ವಿಂಗ್ ಏನಿದೆ, ಈ ವಿಂಗಿಗೆ ಸಾಕಷ್ಟು ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಕೂಡ ದಾಖಲೆಗಳನ್ನು ಕೊಡ್ತೀವಿ. ಆದರೆ ಇಲ್ಲಿರ್ತಕ್ಕಂಥ ಮೇಲ್ವರ್ಗದ ಜನ ಅಥವಾ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಅದೇ ಸಮಸ್ಯೆಗಳನ್ನ ಮತ್ತೆ ಯಾವ ವ್ಯಕ್ತಿಯಿಂದ ಅಥವಾ ಯಾವ ಅಧಿಕಾರಿಯಿಂದ ಈ ಸಮಸ್ಯೆ ಬಗೆಹರಿದಿಲ್ಲ, ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತೇಳಿ ನಾವು ಆ ಪೋರ್ಟಲ್ಗೆ ಹಾಕ್ತೀವೋ, ಆ ಪೋರ್ಟಲ್ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಅಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಮತ್ತೆ ಯಥಾವತ್ತು ಅದೇ ದಾಖಲೆಗಳನ್ನು ಮತ್ತೆ ವಾಪಸ್ ಕಳಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಅವರಿಗೆ ನಿರ್ದೇಶನವನ್ನು ಕೊಡ್ತಾರೆ. ಆದರೆ 2023ರಲ್ಲಿ ಕೊಟ್ಟಿರ್ತಕ್ಕಂಥ ಈ ದೂರುಗಳು, ಇಂತಹ ದೂರುಗಳು ಇನ್ನೂ ಕೂಡ ಹಾಗೇ ಇದ್ದಾವೆ. ಆ ಪೋರ್ಟಲ್ ಅಲ್ಲಿ ಇಟ್ಸ್ ಓನ್ಲಿ ಫಾರ್ ಪ್ರೋಗ್ರೆಸ್ ಅನ್ನುವಂಥ ವರದಿಯನ್ನು ಕೊಡುತ್ತೆ. ಹಾಗಾದ್ರೆ ಒಂದು ವರ್ಷ ಒಂದು ಸಣ್ಣ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅಧಿಕಾರಿಗಳಿಗೆ 1 ವರ್ಷ ಬೇಕಾ? 2 ವರ್ಷ ಬೇಕಾ? 40-50 ವರ್ಷಗಳಿಂದ ಜಮೀನು ಮಾಡಿಕೊಂಡು ಬಂದಿರತಕ್ಕಂಥ ಒಬ್ಬ ರೈತ ತನಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ತಹಸೀಲ್ದಾರ್ ಬಳಿನೋ ಅಥವಾ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಏನು ತಳಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಯ ಬಳಿ ಹೋದಂಥ ಸಂದರ್ಭದಲ್ಲಿ ಆತನೇ ಅದರಲ್ಲಿ ಶಾಮೀಲಾಗಿ ಸಮಸ್ಯೆಗೆ ಮೂಲ ಆಗಿರುವಂಥ ಸಂದರ್ಭದಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ ಅವನು. ಸೊ ಆತನಿಂದ ಸಾಧ್ಯ ಆಗ್ತಾ ಇಲ್ಲ, ನಮಗೆ ನ್ಯಾಯ ಸಿಗ್ತಾ ಇಲ್ಲ, ನೀವು ನ್ಯಾಯ ಕೊಡಿ ಸ್ವಾಮಿ ಅಂತ ಹೇಳಿ ವಿಧಾನಸೌಧದವರೆಗೂ ಕೂಡ ಅವರು ಬಂದು ನಿಮ್ಮ ಪೋರ್ಟಲಲ್ಲಿ ಅರ್ಜಿ ಹಾಕ್ಕೊಂಡು ನಿಮ್ಮ ಕಚೇರಿಗಳಿಗೆ ಅಲ್ದು ತಮ್ಮ ಚಪ್ಪಲಿಯನ್ನು ಸವಲಿಸಿ ಇಲ್ಲಿ ಬಂದು ಸಾಕಷ್ಟು ಹಣವನ್ನ ಕೂಡ ಖರ್ಚು ಮಾಡಿಕೊಂಡು ಅವರು ಊಟ ನಿದ್ರೆ ಕೂಡ ಬಿಟ್ಟು ನಿಮ್ಮ ಬಳಿ ಅಥವಾ ನಿಮ್ಮ ಕಚೇರಿ ಬಳಿಗೆ ಅಲ್ದಾಡ್ತಾ ಇದ್ರೆ ನೀವು ಎಲ್ಲಿ ನ್ಯಾಯ ಕೊಡ್ತಾ ಇದ್ದೀರಿ ಸ್ವಾಮಿ? ಎಷ್ಟರ ಮಟ್ಟಿಗೆ ಈ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ನಿಮಗೆ ನ್ಯಾಯವನ್ನ ಕೊಡ್ತಾ ಇದ್ದೀರಿ ಅಂತೇಳಿ ನೀವು ಎದೆ ತಟ್ಕೊಂಡು ಹೇಳ್ತೀರಿ? ಹೇಳಿ. ಸೊ ನಮ್ಮ ಬಳಿ ನಿಮಗೆ ನೀವು ಈ ಸಮಸ್ಯೆಗಳನ್ನ ಖುದ್ದಾಗಿ ನೀವು ಚಾಲೆಂಜ್ ಆಗಿ ಇದೆಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸಿದ್ದೀವಿ ಅನ್ನೋದಾದ್ರೆ ನಾವು ನಿಮ್ಮ ಬಳಿಗೆ ದಾಖಲೆಗಳನ್ನು ತೆಗೆದುಕೊಂಡು ಬರ್ತೀವಿ. ಎಷ್ಟೋ ಕಡೆಗಳಲ್ಲಿ ಈ ತರದ ಒಂದು ಸಮಸ್ಯೆಗಳು ಸಾಕಷ್ಟು ಇದ್ದಾವೆ, ಕಂತೆ ಹಾಗೆ ಇದ್ದಾವೆ. ಇದರಲ್ಲಿ ಇನ್ನೂ ಕೆಲವು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದಾವೆ. ಕೆಲವು ಅಧಿಕಾರಿಗಳು ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಸರ್ಕಾರಿ ನೌಕರಿಗಳನ್ನ ಪಡೆದಿದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನ ತೆಗೆದುಕೊಂಡು ಸರ್ಕಾರಿ ಅಧಿಕಾರಿಗಳಾಗಿದ್ದಾರೆ. ಸೊ ಅಂಥವುಗಳ ಮಾಹಿತಿಗಳನ್ನ ಕೇಳಿದ್ರೆ ಇರುವಂತಹ ಮಾಹಿತಿಗಳು ಸಿಕ್ಕೋದಿಲ್ಲ. RTI ಅಡಿಯಲ್ಲಿ ಕೂಡ ನೀವು ಅರ್ಜಿಗಳನ್ನು ಹಾಕಿದ್ರೆ ಆ ಕಾರ್ಯಕರ್ತರಿಗೆ ಅಥವಾ ಅನ್ಯಾಯಕ್ಕೊಳಗಾದವನಿಗೆ ಮಾಹಿತಿಯನ್ನ ನೀವು ಕೊಡೋದಿಲ್ಲ. ಸೊ ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರಿ ಅಧಿಕಾರಿಗಳೇ ಸ್ವತಃ ಮುಂದೆ ನಿಂತು ಇನ್ಯಾವನೋ ಬಂಡವಾಳಶಾಹಿಯ ವಿರುದ್ಧವಾಗಿ ಅಥವಾ ಪರವಾಗಿ ಒಬ್ಬ ಬಡಪಾಯಿಯ ವಿರುದ್ಧವಾಗಿ ನೀವು ಕೆಲಸವನ್ನ ಮಾಡ್ತೀರಿ. ಆದರೆ ಇದೇ ಅಧಿಕಾರಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ, ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ, ಉಳ್ಳವರ ಪರವಾಗಿ ನಿಂತಿದ್ದಾರೆ, ಬಂಡವಾಳಶಾಹಿಗಳ ಜೊತೆಯಲ್ಲಿ ನಿಂತು ಕೆಲಸವನ್ನ ಮಾಡ್ತಾ ಇದ್ದಾರೆ, ನಮಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಸಮಸ್ಯೆಯನ್ನ ಬಗೆಹರಿಸಿ ಸ್ವಾಮಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಬಳಿ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಂತೇಳಿ ನಿಮ್ಮ ಬಳಿ ಕೊಟ್ರೆ ಆ ದಾಖಲೆಗಳನ್ನ
ಪರಿಶೀಲನೆ ಮಾಡುವುದು ಇರಲಿ, ಅದು ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ದೇನೆ ಯಥಾವತ್ತು ಅದು ಬಂದಿರತಕ್ಕಂಥ ಜಿಲ್ಲೆಗೋ, ಆ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗೋ ಅಥವಾ ತಹಸೀಲ್ದಾರ್ಗೋ ಆ ದಾಖಲೆಗಳನ್ನು ವರ್ಗಾವಣೆ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಿ ಈ ಕಾಗದ ಪತ್ರಗಳನ್ನು ಅಥವಾ ಈ ದಾಖಲೆಗಳನ್ನು ಮುಖ್ಯಮಂತ್ರಿಗಳ ಬಳಿ ಆ ಒಬ್ಬ ವ್ಯಕ್ತಿ ಕೊಟ್ಟೋಗಿದ್ದಾನೆ ಅಂತ ಹೇಳಿ ನೀವು ಶರ ಬರೆದು ಕಳಿಸ್ಬಿಟ್ರೆ ಸಮಸ್ಯೆಗಳನ್ನು ಬಗೆಹರಿಸೋದೆಲ್ಲಿಂದ? ಆತನಿಗೆ ನ್ಯಾಯ ಸಿಗುತ್ತೆ ನನಗೆ ಅನ್ನುವಂಥ ಭರವಸೆಯಲ್ಲಿ ಅವನು ಹೇಗೆ ಇಲ್ಲಿ ಬಂದು ಉಳಿಲಿಕ್ಕೆ ಅಥವಾ ಬೆಂಗಳೂರಿನವರೆಗೂ ಕೂಡ ಬಂದು ಅವನು ಚಪ್ಪಲಿ ಸವಸಿದ್ರ ಫಲ ಏನು ಸಿಗುತ್ತೆ? ಸೊ ಈ ವಿಚಾರವನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ 2,14,000 ಅರ್ಜಿಗಳು ಬಂದಿದ್ದಾವೆ. ಆದರೆ ಅದರಲ್ಲಿ ನೀವು ಹೇಳ್ಕೊಳ್ಳುವಂಥ ಪ್ರಕಾರ 97% ಸಮಸ್ಯೆಗಳನ್ನು ನೀವು ಬಗೆಹರಿಸಿದ್ದೇ ಆಗಿದ್ದರೆ ಇವತ್ತು ಈ ವಿಚಾರವನ್ನ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ ಪ್ರಜಾಧ್ವನಿ ಟಿವಿ ನಿಮ್ಮ ಮುಂದೆ ತೆರೆದಿಡುವಂಥ ಕೆಲಸ ಮಾಡ್ತಿರಲಿಲ್ಲ. ನಾವು ಇವತ್ತು ಯಾಕೆ ಈ ವಿಚಾರಗಳನ್ನ ಚರ್ಚೆಗೆ ಕೈಗೆತ್ತಿಕೊಳ್ತೀವಿ ಅಂದರೆ ಈ ಕಾರ್ಯಕ್ರಮ ಇರುವಂಥದ್ದೇ ಅನ್ಯಾಯಕ್ಕೆ ಒಳಗಾದಂಥವರಿಗೆ ನ್ಯಾಯ ಕೊಡಿಸಬೇಕು, ಎಲ್ಲಿ ತುಳಿತಕ್ಕೊಳಗಾಗಿದ್ದಾರೆ ಅಂಥವರ ಧ್ವನಿಯಾಗಿ ನಿಲ್ಲಬೇಕು, ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಶುರು ಮಾಡಿರುವಂಥದ್ದು. ಆದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾವ್ಯಾವುದೋ ಕಾರಣಕ್ಕಾಗಿ ಅಥವಾ ಹಣದ ಆಮಿಷಕ್ಕೋ ಅಥವಾ ಭ್ರಷ್ಟ ವ್ಯವಸ್ಥೆಯಲ್ಲಿ ಸಿಲುಕೊಂಡೋ ಅಥವಾ ಏನು ಬೇಜವಾಬ್ದಾರಿತನಕ್ಕೋ ಅಥವಾ ನಿರ್ಲಕ್ಷ್ಯತನಕ್ಕೋ ಅಥವಾ ತನ್ನದಲ್ಲದ ಕೆಲಸ ಇದು ಇನ್ಯಾರೋ ಮಾಡಬೇಕಾಗಿರೋ ಕೆಲಸ ಅಂಥೇಳಿ ಅವರಿಗೆ ದಾಖಲಾತಿಗಳನ್ನು ಅಥವಾ ಫೈಲನ್ನು ವರ್ಗಾವಣೆ ಮಾಡಿ ತಾವು ಕೈ ಕಟ್ಕೊಂಡು ಕೂರೋದು ಅಥವಾ ಕೈ ತೊಳೆದುಕೊಂಡು ಕೂರೋದು ಇದು ನಿಮ್ಮ ಕೆಲಸ ಅಲ್ಲ ಸ್ವಾಮಿ. ನೀವು ಮಾಡಬೇಕಾಗಿರೋದು ನಿಮ್ಮವರೆಗೂ ಕೂಡ ಒಂದು ದಾಖಲೆ ಬಂದಿದೆ ಅಥವಾ ಒಂದು ಫೈಲ್ ಬಂದಿದೆ, ಒಂದು ದೂರು ಬಂದಿದೆ ಅನ್ನೋದಾದರೆ ಇಲ್ಲಿ ಸಮಸ್ಯೆ ಮೂಲ ಎಲ್ಲಿ ಅನ್ನುವಂಥದ್ದನ್ನು ನೀವು ಪತ್ತೆ ಹಚ್ಚಬೇಕು. ನೀವು ಆ ಕೆಲಸವನ್ನು ಮಾಡಬೇಕು. ಸಂಬಂಧಪಟ್ಟಂಥ ಅಧಿಕಾರಿಗೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಅವನು ಏನು ಉತ್ತರ ಕೊಡ್ತಾನೆ ಅನ್ನುವಂಥ ಆಧಾರದ ಮೇಲೆ ನೀವು ಅದರ ಬಗ್ಗೆ ಯೋಚನೆ ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು. ಒಬ್ಬ ಅಮಾಯಕ ವ್ಯಕ್ತಿ ತನ್ನ ಕೆಲಸಗಳನ್ನೆಲ್ಲ ಬಿಟ್ಟು ನಿಮ್ಮವರೆಗೂ ಅಂದರೆ ಈ ಜನಸ್ಪಂದನ ಕಾರ್ಯಕ್ರಮದ ಅಥವಾ ಏನು ಒಂದು ಟೀಮ್ ಏನಿದೆ, ಸೊ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೋಟಿ ಹಣವನ್ನು ನೀವು ಖರ್ಚು ಮಾಡ್ತಾ ಇದ್ದೀರಿ. ಅಲ್ಲಿ ಸಪರೇಟ್ ಆದಂಥ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದೀರಿ. ವಿವಿಧ ಎಲ್ಲ ಇಲಾಖೆಗಳಿಗೂ ಕೂಡ ಅಲ್ಲಿ ಆ ಕಮ್ಯುನಿಕೇಶನ್ ಅನ್ನು ಮಾಡಲಿಕ್ಕೆ ಅವರಿಗೆ ಬಿಟ್ಟಿದ್ದೀರಿ. ಆದರೆ ಸರ್ಕಾರ ಈ ವ್ಯವಸ್ಥೆಯನ್ನ ಒಂದು ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ಮಾಡಿದ್ರೆ ನೀವು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿಮ್ಮ ತೆವಲುಗಳನ್ನು ತೀರಿಸಿಕೊಂಡು ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ದಾಖಲೆಗಳನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಿಬಿಟ್ರೆ ನನ್ನ ಕೆಲಸ ಮುಗೀತು ಅನ್ನುವಂಥ ಉದ್ದೇಶನ ಇಟ್ಕೊಂಡು ನೀವು ಕೆಲಸ ಮಾಡೋದಾದರೆ ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ತೀವಿ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಸ್ವಾಮಿ. ಅಲ್ಲಿ ಬೇರೆ ಯಾರೋ ಪ್ರಾಮಾಣಿಕ ಅಥವಾ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂಥವನನ್ನ ಅಲ್ಲಿ ನಿಯೋಜನೆ ಮಾಡಿ ಅಲ್ಲಿಗೆ ಅವನು ವರ್ಗಾವಣೆ ಮಾಡಿ ಅವನಲ್ಲಿ ಕೆಲಸ ಮಾಡಲಿಕ್ಕೆ ಸಿದ್ಧನಿರ್ತಾನೆ, ಅವನಿಗಾದರೂ ಆ ಕೆಲಸ ಮಾಡಲಿಕ್ಕೆ ಬಿಡಿ. ಆದರೆ ಅಮಾಯಕರು ಬಟ್ಟೆಯನ್ನು ಕಟ್ಕೊಂಡು ತಮಗೆ ಆಗಿರುವಂಥ ಅನ್ಯಾಯವನ್ನು ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆಯಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ನೀರಡಿಕೆ ಇಲ್ಲದೇ ಊಟ ಕೂಡ ಬಿಟ್ಕೊಂಡು ನಿಮ್ಮ ಬಳಿಗೆ ಬಂದು ದೂರನ್ನು ಕೊಟ್ಟರೆ ಆ ದೂರನ್ನು ಇನ್ಯಾವನೋ ಅನ್ಯಾಯ ಮಾಡಿರುವಂಥವನಿಗೆ ನೀವು ಮತ್ತೆ ಆ ದಾಖಲೆಗಳನ್ನು ವರ್ಗಾವಣೆ ಮಾಡ್ತೀರಿ, ನೀನೇ ಅದಕ್ಕೆ ನ್ಯಾಯ ಕೊಡು ಅಂತೇಳಿ ಅವನಿಗೆ ಕಳಿಸ್ಕೊಡ್ತೀರಿ ಅನ್ನೋದಾದರೆ ಎಲ್ಲಿ ನ್ಯಾಯ ಸಿಗುತ್ತೆ? ದಯಮಾಡಿ ಮುಖ್ಯಮಂತ್ರಿಗಳು ಜೊತೆಗೆ DK ಶಿವಕುಮಾರ್ DCM ಏನಿದ್ದಾರೆ, DCM ಇರ್ಬೋದು ಅಥವಾ ಸಂಬಂಧಪಟ್ಟಂಥ ಸಚಿವರು ಇರ್ಬೋದು, ಈ ನಿಟ್ಟಿನಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಬಹಳ ಪ್ರಮುಖವಾಗಿ ಇಲ್ಲಿ ಬಂದಿರತಕ್ಕಂಥ 2,14,000ಕ್ಕೂ ಹೆಚ್ಚು ಏನು ಈ ಅರ್ಜಿಗಳಿದ್ದಾವೆ, ದೂರುಗಳಿದ್ದಾವೆ, ಇವುಗಳಲ್ಲಿ ಇರ್ತಕ್ಕಂಥದ್ದೇ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆಯವು, ಕಂದಾಯ ಇಲಾಖೆಯವು, ಜಲಸಂಪನ್ಮೂಲ ಇಲಾಖೆ ಅಂತವು. ಸೊ ಈ ರೀತಿಯ ಪ್ರಮುಖ ಇಲಾಖೆಗಳೇನಿದ್ದಾವೆ, ಸೊ ಈ ಇಲಾಖೆಗಳಲ್ಲಿ ನಡೆಯುವಂತಹ ದೌರ್ಜನ್ಯ, ದಬ್ಬಾಳಿಕೆ ಅಥವಾ ಶಾಮೀಲುತನ ಅಥವಾ ಭ್ರಷ್ಟಾಚಾರಕ್ಕೆ ಒಳಗಾಗಿ ಬಡಪಾಯಿಗಳಿಗೆ ಅನ್ಯಾಯ ಮಾಡುವಂಥವರ ವಿರುದ್ಧವಾಗಿ ಬಂದಿರತಕ್ಕಂಥ ದೂರುಗಳು. ಈ ದೂರುಗಳನ್ನು ಒಮ್ಮೆ ನೀವು ಪರಿಶೀಲನೆಯನ್ನು ಮಾಡಬೇಕು. ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಗೆ ಅಥವಾ ಏನು ಕೆಳಮಟ್ಟದಲ್ಲಿರ್ತಕ್ಕಂಥ ಕೂತಿರ್ತಕ್ಕಂಥ ಅಥವಾ ಈ ಸಮಸ್ಯೆಯನ್ನು ಬಗೆಹರಿಸಿ ಅವನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವಕಾಶ ಇದ್ದರೂ ಕೂಡ ಅವನನ್ನು ನಿರ್ಲಕ್ಷ್ಯ ಮಾಡಿ ಇನ್ಯಾವುದೋ ಕಡೆಯಿಂದ ಎಂಜಲ್ ಕಾಸಿಗೆ ಕೈ ಒಡ್ಡಿ ಅವನನ್ನು ದೂರ ಇಟ್ಟಿರ್ತಾನಲ್ಲ ಅಮಾಯಕ ವ್ಯಕ್ತಿಯನ್ನು, ಅಂತಹ ಅಧಿಕಾರಿಗೆ ನೇರವಾಗಿ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಬೇಕು. ನೋಟಿಸನ್ನು ಕೊಟ್ಟು ಒಂದು ಟೈಮ್ ಬಾಂಡ್ ಅಡಿಯಲ್ಲಿ ಆತನಿಂದ ಉತ್ತರವನ್ನು ಪಡಿಬೇಕು. ಒಂದು ವೇಳೆ ಉತ್ತರ ಬರದೇ ಹೋದರೆ ಅಥವಾ ಅದರಿಂದ ಅವನು ಜಾರಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರೆ ಅಂಥವ್ರ ವಿರುದ್ಧವಾಗಿ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡಲೇಬೇಕು. ಹಾಗಾದಾಗ ಮಾತ್ರ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥ ಸಿಕ್ಕುತ್ತೆ. ನಿಮ್ಮ ಬಳಿಗೆ
ದೂರನ್ನು ತೆಗೆದುಕೊಂಡು ಬರುವಂಥ ಆ ಅಮಾಯಕ ಜನರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದರೆ ಮಾತ್ರ ಜನಸಾಮಾನ್ಯರು ನ್ಯಾಯೋಚಿತವಾಗಿ ನ್ಯಾಯಬದ್ಧವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಕೇವಲ ಅಧಿಕಾರಿಗಳ ದರ್ಬಾರಿನಲ್ಲಿ ಅಮಾಯಕರು ಅಥವಾ ನಿರ್ಗತಿಕರು, ಬಡವರು, ರೈತರು ಕೇವಲ ಸಮಸ್ಯೆ ಸುಳಿಯಲ್ಲಿ ಸಿಕ್ಕು ನಲುಗಿ ಸಾಯುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಸೊ ನಾವು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿರುವಂಥದ್ದೇ ಇಂತಹ ಜನರಿಗೆ ನ್ಯಾಯವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ. ಕೊಡದೆ ಹೋದರೆ ಖಂಡಿತವಾಗಲೂ ಕೂಡ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪ್ರಜಾಧ್ವನಿ ಟಿವಿ ನಿಮ್ಮ ಬಳಿಗೆ ಬರುತ್ತೆ. ನಿಮ್ಮ ಏನು ಇಡೀ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಸರಿಯಾದಂಥ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.